ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಈಗ ಒಂದು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿಯಿಂದ 28 ಜಿಲ್ಲೆಗಳಿಗೆ ಒಟ್ಟಿಗೆ 4,000 ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಸ್ಪಷ್ಟನೆಯನ್ನ ಮಾಡಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರುವಂಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರ ಖಾತೆಗೂ 2,000 ಹಾಕ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಬಂದಿದ್ದಾರೆ. ಅದು ಯಾವ ಥರ ಆಗ್ತಾರೆ ಇಲ್ಲಿ ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ ಈ ಒಂದು ಟೋಟಲ್ ಆಗಿ 28 ಜಿಲ್ಲೆಗಳಿಗೆ 4 ಹಂತಗಳಲ್ಲಿ ಆಗ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಯಾವ್ದ್ಯಾವ್ದು ಹಂತಗಳಲ್ಲಿ ಯಾವ್ಯಾವ ಜಿಲ್ಲೆಗಳು ಬರುತ್ತೆ ಪ್ರತಿಯೊಂದು ಇನ್ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ. ಓವರ್ ಆಲ್ ಆಗಿ ನಮಗೆ ಜೂನ್, ಜುಲೈ, ಆಗಸ್ಟ್ 3 ತಿಂಗಳದ್ದು ಬರಬೇಕಲ್ವಾ. ಸೊ ಈ 3 ತಿಂಗಳದ್ದು ಸೇರಿಸ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಟ್ಲೀಸ್ಟ್ 2 ತಿಂಗಳದಾದ್ರೂ 6,000 ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು 4 ಹಂತಗಳಲ್ಲಿ ನಾವು ಸೆಲೆಕ್ಷನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಯಾವ್ಯಾವ ಜಿಲ್ಲೆಗಳಿಗೆ ಯಾವ ಥರ ಕೊಡ್ತಾರೆ, ಸೊ ಪ್ರತಿಯೊಂದು ಇನ್ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಎಸ್ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಗೌರಿ ಹಬ್ಬದ ಪ್ರಯುಕ್ತ ಎಲ್ಲಾ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 3 ತಿಂಗಳ 6,000 ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಇಂದು ಗುರುವಾರ 28ರಿಂದ ಗಣೇಶ ಹಬ್ಬದ ಪ್ರಯುಕ್ತ 28 ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ 4 ಹಂತಗಳಲ್ಲಿ ಹಣವನ್ನು ಜಮಾ ಮಾಡುತ್ತಿದ್ದೇವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರದ 3 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕ್ಯಾನ್ಸಲ್ ಮಾಡ್ತಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ? ಹಾಗಾದರೆ ಸರ್ಕಾರದಿಂದ ಯಾರಿಗೆಲ್ಲ ಹಣ ಜಮಾ ಆಗ್ತಾ ಇದೆ ಪ್ರತಿಯೊಂದು ನಾನಿವತ್ತು ನಿಮಗೆ ತಿಳಿಸುತ್ತೀನಿ ಫ್ರೆಂಡ್ಸ್. ಗಣೇಶ ಚತುರ್ಥಿಯ ಮೂಲಕ ಪ್ರತಿಯೊಂದು ಗೃಹಲಕ್ಷ್ಮಿಯರಿಗೆ ಕರ್ನಾಟಕದ 28 ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಹಣ ಜಮಾ ಮಾಡ್ತಿದೆ. ಈಗಾಗಲೇ 1,00,000 ಫಲಾನುಭವಿಗಳ ಖಾತೆಗೆ ಹಣ ಜಮಾ ಕೂಡ ಆಗಿದೆ. 2,000 ರೂಪಾಯಿ ಅಂತೂ ಜಮಾ ಆಗೇ ಇದೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ, ಆಗಸ್ಟ್ ತಿಂಗಳಲ್ಲಿ 2 ಹಬ್ಬಗಳು ಬಂದಿದೆ. ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದಾರೆ, ಈಗ ಗೌರಿ ಗಣೇಶ ಹಬ್ಬಕ್ಕೂ ಹಾಕ್ತಾ ಬರ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಆಲ್ರೆಡಿ 21ನೇ ಕಂತಿನ ಹಣ ಎಲ್ಲರ ಖಾತೆಗೂ ಜಮಾ ಆಗಿದೆ. ಅದೇ ರೀತಿ ನಮ್ಮ ಒಂದು ಹಣಕಾಸು ಇಲಾಖೆ ಈ 3 ತಿಂಗಳ ಹಣವನ್ನು ಕೂಡ ಕ್ಯಾನ್ಸಲ್ ಮಾಡ್ತಿದೆ. ಯಾವ ಕಾರಣಕ್ಕೆ ಕ್ಯಾನ್ಸಲ್ ಮಾಡ್ತಿದೆ ಪ್ರತಿಯೊಂದು ತಿಳಿಸ್ತೀನಿ. ಇಲ್ಲಿ ಸರ್ಕಾರ ಯಾವ ಕಾರಣಕ್ಕೆ ಹಣ ಕ್ಯಾನ್ಸಲ್ ಮಾಡ್ತಿದೆ ಅಂದರೆ, ಗೃಹಲಕ್ಷ್ಮಿ ಕಂತಿನ ಹಣಕ್ಕೆ ಹೊಸದಾಗಿ 5 ನಿಯಮಗಳನ್ನು ಜಾರಿಗೆ ತಂದಿದ್ದಾರಂತೆ. ಎಸ್ ಫ್ರೆಂಡ್ಸ್, 5 ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ಯಾರೆಲ್ಲ ಫಲಾನುಭವಿಗಳು ಈ ನಿಯಮಗಳನ್ನು ಪಾಲಿಸದಿದ್ದರೆ ಇಂಥವರ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರದ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡಿದ್ದಾರೆ. ಅಂದರೆ ಯಾರೆಲ್ಲ ಫಲಾನುಭವಿಗಳು 5 ನಿಯಮಗಳನ್ನು ಪಾಲಿಸಿದಿರಾ ಅಂಥವರ ಖಾತೆಗೆ 3 ತಿಂಗಳ ಹಣ ಜಮಾ ಆಗ್ತಾ ಇದೆ ಅಂತೆ. ಯಾರೆಲ್ಲ ಈ ಒಂದು 5 ನಿಯಮಗಳನ್ನು ಪಾಲಿಸ್ದಿರಾ ಇದ್ದೀರಲ್ವಾ, ಸೊ ಅಂಥವರ ಒಂದು ಖಾತೆಗೆ, ಅಂಥವರ ಒಂದು ಬ್ಯಾಂಕ್ಗೆ ನಾವು ಹಣವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸೊ ತಿಳಿಸ್ತಿದ್ದಾರೆ. ಸೊ ಯಾವೊಂದು 5 ನಿಯಮಗಳು ಏನೆಲ್ಲ ಇದೆ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳು ಬರುತ್ತೆ, ಯಾವ ಜಿಲ್ಲೆಗಳಿಗೆ ಈ ಒಂದು 2,000 ಹಣ ಜಮಾ ಆಗ್ತದೆ ಅಂದರೆ, ಮೊದಲನೇ ಹಂತದಲ್ಲಿ ಯಾವ ಒಂದು ಜಿಲ್ಲೆ ಬರುತ್ತೆ ಅಂದರೆ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆಗಳಿಗೆ ಮೊದಲನೆಯ ಕಂತಿನಲ್ಲಿ ಹಣ ಜಮಾ ಆಗಲಿದೆ ಫ್ರೆಂಡ್ಸ್. ಸೊ ಅದೇ ರೀತಿ 2ನೇ ಕಂತಿನ ಹಣದಲ್ಲಿ ಯಾವ ಜಿಲ್ಲೆಗಳು ಬರುತ್ತೆ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿಡ್ಲಘಟ್ಟ, ಶಿವಮೊಗ್ಗ ಮತ್ತು ತುಮಕೂರು. ಸೊ ಈ ಒಂದು 2ನೇ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ. ಅದೇ ರೀತಿ 3ನೇ ಹಂತದಲ್ಲಿ ಯಾವ ಜಿಲ್ಲೆಗಳು ಬರುತ್ತೆ ಅಂದರೆ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತು ವಿಜಯನಗರ ಈ ಜಿಲ್ಲೆಗಳಿಗೆ 3ನೇ ಹಂತದಲ್ಲಿ ನಿಮ್ಮ 2,000 ಹಣವನ್ನು ಜಮಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದೇ ರೀತಿ 4ನೇ ಹಂತದಲ್ಲಿ ಯಾವ ಜಿಲ್ಲೆಗಳು ಬರುತ್ತೆ ಅಂದರೆ ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತು ಉಡುಪಿ ಈ ಜಿಲ್ಲೆಗಳಿಗೆ ಜಮಾ ಮಾಡಲಿದ್ದಾರೆ. ಈ ಥರ 4 ಹಂತಗಳಲ್ಲಿ ಆಗಸ್ಟ್ ಮುಗಿಸುವಷ್ಟರಲ್ಲಿ ಈ ಒಂದು 3 ತಿಂಗಳ ಹಣವನ್ನು ಜಮಾ ಮಾಡ್ತಿದ್ದೀವಿ, ಆಲ್ರೆಡಿ ಮಾಡ್ತಾ ಬಂದಿದ್ದೀವಿ. ಪ್ರತಿಯೊಬ್ಬರ ಒಂದು ಅಕೌಂಟ್ಗೆ DBT ಮುಖಾಂತರ 4,000 ಹಣ ಕ್ರೆಡಿಟ್ ಕೂಡ ಆಗಿದೆ, ಜಮಾ ಕೂಡ ಆಗಿದೆ. ಹಂತ ಹಂತವಾಗಿ 4 ಹಂತಗಳಲ್ಲಿ ನಾವು ಟೋಟಲ್ ಆಗಿ 28 ಜಿಲ್ಲೆಗಳನ್ನು ಆಗಸ್ಟ್ ಎಂಡ್ ಅಷ್ಟರಲ್ಲಿ ನಾವು ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾದರೆ
ಯಾವ ಒಂದು ಕಾರಣಕ್ಕೆ ಯಾವ ಒಂದು ಫಲಾನುಭವಿಗಳಿಗೆ ಈ 3 ತಿಂಗಳ ಹಣ ಬರೋದಿಲ್ಲ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಇದಾಗಿತ್ತು ನಾಲ್ಕು ಹಂತಗಳಲ್ಲಿ 28 ಜಿಲ್ಲೆಗಳಿಗೆ ಈ ಒಂದು ಡಿ.ಬಿ.ಟಿ ಮುಖಾಂತರ ಅಮೌಂಟ್ ಹೋಗೋದು. ಸೊ ಯಾವ ಒಂದು ಕಾರಣಕ್ಕೆ ಗೃಹಲಕ್ಷ್ಮಿ ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿಯನ್ನು ಕ್ಯಾನ್ಸಲ್ ಮಾಡ್ತಿದೆ ಅಂದರೆ, ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ, ಗೃಹಲಕ್ಷ್ಮಿಯರು ಅಂದರೆ ಮನೆಯ ಯಜಮಾನಿ. ಆ ಯಜಮಾನಿ ಆಲ್ರೆಡಿ KYC ಮಾಡಿಸಿರಬೇಕು. KYC ಅಂದರೆ ನಿಮ್ಮ ಒಂದು BPL ರೇಷನ್ ಕಾರ್ಡ್ ಇರುತ್ತೆ ಅಲ್ವಾ, ಆ ಒಂದು BPL ರೇಷನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು. ಆಧಾರ್ ಕಾರ್ಡ್ KYC ಆಗಿರಬೇಕು. ಅದು ಆಧಾರ್ ಕಾರ್ಡ್ ಆಗಲಿ, BPL ಕಾರ್ಡ್ ಆಗಲಿ, ಇಲ್ಲ ನಿಮ್ಮ ಒಂದು ಬ್ಯಾಂಕಿನ ಖಾತೆಗೆ KYC ಕಂಪ್ಲೀಟ್ ಆಗಿ ಜಮಾ ಆಗಿರಬೇಕು. KYC ಏನಾದರೂ ಪ್ರಾಬ್ಲಮ್ ಆದರೆ ಅಂಥವರ ಒಂದು ಖಾತೆಗೆ ಕ್ಯಾನ್ಸಲ್ ಮಾಡ್ತಾರೆ. ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ರೇಷನ್ ತೆಗೆದುಕೊಳ್ತಾ ಇರಬೇಕು. ಯಾರೆಲ್ಲ ರೇಷನನ್ನು 3 ತಿಂಗಳ ಹಿಂದೆಯಿಂದ ತಗೊತಾ ಇಲ್ವೋ, BPL ಕಾರ್ಡ್ ರೇಷನ್ ಏನಿದೆ ಅದು 3 ತಿಂಗಳಿಂದ ಯಾರು ತಗೊಂಡಿರಾ ಇದ್ದಾರೋ ಅಂಥವರ ಒಂದು ಖಾತೆಗೆ 2,000 ಹಾಕೋದನ್ನು ಕ್ಯಾನ್ಸಲ್ ಮಾಡ್ತಾರಂತೆ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಎರಡನೇ ಪಾಯಿಂಟು. ಮೂರನೇದಾಗಿ ಆಧಾರ್ ತಿದ್ದುಪಡಿ ಮಾಡಿಸಿರಬೇಕು. ಯಾರೆಲ್ಲ 15 ವರ್ಷಗಳಾದರೂ ಆಧಾರನ್ನು ತಿದ್ದುಪಡಿ ಮಾಡಿಸ್ದಿರಾ ಹಳೆ ಆಧಾರ್ ಕಾರ್ಡ್ನೇ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ರೆ ಅಂಥವರ ಒಂದು ಖಾತೆಗೆ ಗೃಹಲಕ್ಷ್ಮಿಯ 2,000 ಹಣವನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅಂದರೆ 15 ವರ್ಷಗಳಾಗಿದ್ರೂ ನೀವು ಅದೇ ಹಳೆ ಒಂದು ಆಧಾರ್ ಕಾರ್ಡ್ನ ಇಟ್ಕೊಂಡು ಮೇಂಟೈನ್ ಮಾಡ್ತಿರ್ತೀರಲ್ವ, ಯಾವುದೇ ಒಂದು ತಿದ್ದುಪಡಿ ಮಾಡಿಸ್ದಿರಾ, ಏನೇನೂ ಅದನ್ನು KYC ಟಚ್ ಮಾಡಿಸ್ದಿರಾ ಅದೇ ಒಂದು ಆಧಾರ್ ಕಾರ್ಡ್ನ ಮೇಂಟೈನ್ ಮಾಡ್ತಿದ್ರೆ ಅಂಥರ ಒಂದು ಅಕೌಂಟಿಗೆ 2,000 ರೂಪಾಯಿ ಹಣವನ್ನು ಕ್ಯಾನ್ಸಲ್ ಮಾಡ್ತಾರಂತೆ. ಮತ್ತು 4ನೇ ಪಾಯಿಂಟ್ ಬಂದುಬಿಟ್ಟು ಇನ್ಕಮ್ 7 ಲಕ್ಷಕ್ಕಿಂತ ಕಮ್ಮಿ ಇರಬೇಕಂತೆ ಫ್ರೆಂಡ್ಸ್. ಪ್ರತಿಯೊಂದು ಗೃಹಲಕ್ಷ್ಮಿಯ ಯಜಮಾನಿಯ ಮನೆ ಹೆಡ್ ಅಂತ ಯಾರಿರ್ತೀವಿ ಅಂಥವರ ಹಸ್ಬೆಂಡ್ ಇನ್ಕಮ್ ಆಗಲಿ, ಇಲ್ಲ ಗೃಹಲಕ್ಷ್ಮಿಯ ಇನ್ಕಮ್ ಆಗಲಿ, ಆನ್ಯುಯಲ್ ಇನ್ಕಮ್ ಅಂತ ಏನು ಹೇಳ್ತೀವಿ ಅದು 7 ಲಕ್ಷಕ್ಕಿಂತ ಕಮ್ಮಿ ಇರಬೇಕಂತೆ. ಅದಂತೂ ಎಲ್ಲರಿಗೂ ಕಮ್ಮಿ ಇದ್ದೇ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಹಂಗೂ ಜಾಸ್ತಿ ಇದ್ದರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ ಇದ್ದರೂ ಕೂಡ ನಿಮ್ಮ ಒಂದು 2,000 ರೂಪಾಯಿ ಹಣ ಕ್ಯಾನ್ಸಲ್ ಆಗುತ್ತಂತೆ. ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು 5ನೇ ಪಾಯಿಂಟು, ಯಾರೇ ಆಗಲಿ ಸರ್ಕಾರಿ ನೌಕರರಾಗಿರಬಾರದು. ಪ್ರತಿಯೊಂದು ಕರೆಕ್ಟಾಗೇ ಹೇಳಿದ್ದಾರೆ, ಫಸ್ಟಿಂದನೂ ಹೇಳ್ತಾನೆ ಬರ್ತಾ ಇದ್ದಾರೆ. ಈ ಒಂದು ಗೃಹಲಕ್ಷ್ಮಿಗೆ ಅನ್ವಯ ಆಗೋರು ಯಾರೇ ಆಗಲಿ ಸರ್ಕಾರಿ ನೌಕರರಾಗಿರಬಾರದು. ಅದು ಮಗ ಆಗಲಿ, ಗಂಡ ಆಗಲಿ, ಇಲ್ಲ ಯಾರೇ ಸಂಬಂಧಿಕರು ಕೂಪನ್ ಕಾರ್ಡ್, ರೇಷನ್ ಕಾರ್ಡಲ್ಲಿ ಯಾರಾದರೂ ಆಗಲಿ ಒಂದು ಸರ್ಕಾರಿ ನೌಕರರಾಗಿದ್ದರೆ ಅವರ ಒಂದು ಖಾತೆಗೆ 2,000 ರೂಪಾಯಿನ ಹಾಕೋದಿಲ್ಲ. ಸೊ ಇಂಥ ಒಂದು 5 ಏನು ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ನಮ್ಮ ಒಂದು ಸರ್ಕಾರದವರು, ಈ ಒಂದು 5 ನಿಯಮಗಳು ಏನಾದರೂ ಈ ಪ್ರಾಬ್ಲಮ್ ಇದ್ದವರಿಗೆ 2,000 ರೂಪಾಯಿ ಲೆಸ್ ಆಗುತ್ತೆ. ಅಂದರೆ 2,000 ರೂಪಾಯಿ ಕ್ಯಾನ್ಸಲ್ ಆಗ್ತಾ ಇದೆಯಂತೆ. ಈಗ ರೀಸೆಂಟಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಈಗ ನೀವು ಅರ್ಥ ಮಾಡ್ಕೋಬೇಕು, ನಿಮ್ದೇನಾದರೂ ಈ ಒಂದು 5 ನಿಯಮಗಳಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ದೀರಾ, ನೀವೇನಾದರೂ ತಪ್ಪು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಯಾರೆಲ್ಲ ರೇಷನ್ ಕಾರ್ಡ್ 3 ತಿಂಗಳಿಂದ ತಗೊಂಡಿರಾ ಇದ್ದೀರಾ ಅವ್ರಿಗೂ 2,000 ರೂಪಾಯಿ ಬರೋದಿಲ್ಲ. ಯಾರೆಲ್ಲ 7 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಇದೆ ಅವ್ರಿಗೂ 2,000 ರೂಪಾಯಿ ಬರೋದಿಲ್ಲ. ಯಾರೆಲ್ಲ ಇನ್ನು KYC ಮಾಡಿಸ್ತೀರಾ ಇದ್ದೀರಾ, ಯಾರೆಲ್ಲ KYCನ ಅಪ್ಡೇಟ್ ಮಾಡಿಸ್ತೀರಾ ಇದ್ದೀರಾ ಅವ್ರಿಗೂ ಬರೋದಿಲ್ಲ. ಮತ್ತು ಇನ್ಕಮ್ ಟ್ಯಾಕ್ಸ್ 7 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವ್ರಿಗೂ ಬರೋದಿಲ್ಲ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ಸರ್ಕಾರಿ ನೌಕರರಲ್ಲಿ ಇರೋರು ಮಾತ್ರ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಥರ ನೀವು ಅಪ್ಲೈ ಮಾಡಿದ್ರೂ ಸರ್ಕಾರಕ್ಕೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾಕಂದರೆ ನೀವು ಆಧಾರ್ ಕಾರ್ಡ್ ಕೊಟ್ಟಿರ್ತೀರಲ್ಲ, ಸೊ ಆಧಾರ್ ಮುಖಾಂತರ ಅವರು ತಿಳ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಹೇಳೋದು, ತಿಂಗಳ ರೇಷನ್ ಕರೆಕ್ಟಾಗಿ ತೊಗೋಬೇಕು. ಸ್ವಲ್ಪ ಜನ ರೇಷನ್ ಕಾರ್ಡ್ ಫ್ಯಾನ್ಸಿಗೋಸ್ಕರ ಇಡ್ತಾರೆ, ಬಟ್ ಯಾರೂ ರೇಷನ್ನೇ ತೊಗೊಳೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಬಯೋಮೆಟ್ರಿಕ್ ಕೊಡ್ದಿರ ಇದ್ರೂ ಸೊ ನೋಡಿ ಈ ಥರ ಬರೋ ದುಡ್ಡು ಬರ್ದಿರ ಸೈಲೆಂಟಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಮತ್ತು ನೀವು ಬೈ ಮಿಸ್ಟೇಕಾಗಿ ನಮಗಿನ್ನ ಬಂದಿಲ್ಲ, ನಮ್ಗೆ 21 ಬಂದಿಲ್ಲ, 19 ಬಂದಿಲ್ಲ ಅಂತ ಹೇಳಿಬಿಟ್ಟು ತಪ್ಪು ಕಲ್ಪನೆಯಲ್ಲಿ ನೀವಿರ್ತೀರ. ಸೊ ಇದು ತಪ್ಪು ಕಲ್ಪನೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೆಲ್ಲ ಪಾಲನೆ ಮಾಡ್ತಾ ಇದ್ದೀರಾ, ಈ ನಿಯಮಗಳನ್ನು ನೀವು ಯೋಚನೆ ಮಾಡ್ಕೋಬೇಕು. ಕಾಂಗ್ರೆಸ್ ಸರ್ಕಾರ ಹೇಳಿರುವ ಪ್ರಕಾರ ಪ್ರತಿಯೊಬ್ಬರಿಗೂ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ನಾವು ಯಾವುದೇ ಥರ ಪ್ರಾಬ್ಲಮ್ಸ್ ಮಾಡ್ತಿಲ್ಲ. ಕಾರಣಾಂತರಗಳಿಂದ ಸರ್ವರ್ ಪ್ರಾಬ್ಲಮಿಂದ ಸ್ವಲ್ಪ ಲೇಟ್ ಆದ್ರೂ ಬಟ್ ನಾವು ಮಾತು ಕರೆಕ್ಟಾಗಿ ನಡ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪದೇ ಪದೇ ನ್ಯೂಸ್ ಮುಂದೆ ಹೇಳ್ತಾನೆ ಇರ್ತಾರೆ.
ಸೊ ಅವ್ರು ಹೇಳೋ ಮಾತೂ ನಿಜಾನೇ. ಪ್ರತಿಯೊಂದು ಮಾತು ಕರೆಕ್ಟಾಗಿ ಅವರು ಹಾಕ್ತಾನೂ ಹೋಗ್ತದೆ. ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಯಾರಿಗೆಲ್ಲ ಬಂದಿದೆ, ಯಾವ ಜಿಲ್ಲೆಯಲ್ಲಿ ಯಾವ ಹಂತದಲ್ಲಿ ನೀವಿದ್ದೀರಾ, ನಿಮ್ದು ಯಾವ ಜಿಲ್ಲೆ, ನೀವೇನಾದರೂ ದುಡ್ಡು ತೊಗೊಂಡಿದ್ದೀರಾ, ನಿಮ್ಗೆ ₹2,000 ಹಣ ಬಂದಿದೆಯಾ? ಸೊ ಕಮೆಂಟ್ ಮಾಡಿ ಯಾರೆಲ್ಲ ₹2,000 ತೊಗೊಂಡಿದ್ದೀರಾ, ಯಾರಿಗೆಲ್ಲ 4,000 ಬಂದಿದೆ. ಪ್ರತಿಯೊಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಗೂ ಗೊತ್ತಾಗುತ್ತೆ ಯಾವ ಜಿಲ್ಲೆಯವರಿಗೆ ಬಂದಿದೆ, ಏನು ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳ್ತಾ ಇದೆಯಾ, ಇಲ್ಲ ಜನಗಳು ಸುಳ್ಳು ಹೇಳ್ತಾ ಇದ್ದಾರಾ, ಪ್ರತಿಯೊಂದು ತಿಳ್ಕೊಬೋದಲ್ವಾ. ಸೊ ಯಾರಿಗೆಲ್ಲ ದುಡ್ಡು ಬಂದಿದೆ, ಯಾರಿಗೆಲ್ಲ 21 ಕ್ಲಿಯರ್ ಆಗಿದೆ, ಎಲ್ಲರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಸೊ ಎಸ್ ಫ್ರೆಂಡ್ಸ್, ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡೋದಕ್ಕೆ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.